ನೀವು ಯಾರಿಗೂ ಸೆಲ್ಫ್ ಮೋಟಿವೇಶನ್ ನಿಮ್ಮಲ್ಲಿ ಆದ್ರೆ ಎಲ್ಲಾ ಮೋಟಿವೇಶನ್. ನಿಮ್ಮ ಮೈಯಾಗ ಎಷ್ಟು ಜೀವಕೋಶ ಅದಾವ, ನಮ್ಮ ಮೈಯಾಗನು ಅಟ್ಟಿ ಅದಾವ. ಎಲ್ಲರ ಮೈಯಲ್ಲಿನೂ ಅಷ್ಟೇ 14 ಟ್ರಿಲಿಯನ್ಕಿಂತ ಅಬೋನೇ ಅದಾವ. ಅವಕ್ಕೆ ಯಾರು ಕೆಲಸ ಕೊಡ್ತೀರಿ ಅವ್ ಕೆಲಸ ಮಾಡ್ತಾವ, ಯಾರು ಕೆಲಸ ಕೊಡಲ್ಲ ವಿಶ್ರಾಂತಿದಾಗಿರ್ತಾವ. ನೀವು ಓದೋದ್ ಹೆಂಗ್ ಓದ್ಬೇಕು ಅಂದ್ರ ಓದಿ ಓದಿ ಆ ಪುಸ್ತಕನೇ ನಿಮ್ ಕೈಯಾಗೆ ಅಲ್ಲೇ ನಿಮ್ ಜೊತೆನೆ ಮುಕ್ಕೊಂಡಿರ್ಬೇಕು. ಒಮ್ಮೆ ಹಿಂಗ್ ಕೂತು ರಾತ್ರಿ ರೀ ಸರ ಅಥವಾ ಯಾವಾಗ ಓದ್ರು ಕೂತ್ರು ಒಂದು 3 ಗಂಟೆ ಪರ್ಫೆಕ್ಟ್ ಮನಸ್ ಕೊಟ್ಟು ಓದ್ಬೇಕು. 2 ರಿಂದ 3 ಗಂಟೆ. ನಾವ್ ಹಂಗಿರಲ್ಲ ರೀ, ಮೊಬೈಲ್ ಸೈಡಿಗೆ ಇರ್ತಾವ, ಅವ್ ಟಿವ್ ಮೆಸೇಜ್ ಬರ್ತಾವ. ಓದಲು ಪುಸ್ತಕರ ಒಂದೇದು ಮೊಬೈಲ್ ಡಬ್ಬ, ಅದ್ರ ಸ್ಕ್ರೀನೇ ನಿಮಗ್ ಕಾಣ್ಬಾರ್ದು. ನನ್ನ ಮೊದಲನೇ ರಿಕ್ವೆಸ್ಟ್ ರೀ ಇದು. ಉಪಯೋಗ ಮಾಡಕತ್ತಿದ್ರಿ ಅಂದ್ರೆ ಬೇಡದಲ್ಲ. ನಾನು ಆನ್ಲೈನ್ ದವ್ರಿಗೆ ಹಿಂಗ್ ಹೇಳಕ್ ಆಗಲ್ಲ. ನಾನು ನಾವ್ ಕ್ಲಾಸ್ ಎದ್ರ ನೋಡ್ರಿ ಸರ್ ಅಂತ ಹೇಳಿ ಅಂದ್ರ ನೀವಾಗೆ ಈ ನೋಟ್ಸ್ ಹಿಂಗ್ ಬರೀ ಹೊತ್ತಿಗೆ ಅದನ್ನ ಡಬ್ಬ ಹಾಕ್ರಿ ಅಥವಾ ಸ್ವಿಚ್ ಆಫ್ ಮಾಡಿ ಇಡ್ರಿ. ಅಷ್ಟು ಮೀರಿ ನೀವು VIP ಇದ್ದು ಫೋನೆ ಹಚ್ಚವಿದ್ರೆ ನೀವು ಅಷ್ಟು ಅರ್ಜೆಂಟ್ ಇಂಪಾರ್ಟೆಂಟ್ ವ್ಯಕ್ತಿ ಇದ್ರೆ ಹುಡುಕಾಡ್ಕೊಂಡು ಬಂದು ಭೇಟಿ ಆಗ್ತಾರ ನಿಮಗ್. ಕರೆಕ್ಟೋ ಇಲ್ಲೋ ರೀ? ನೀವು ಪ್ರತಿದಿನ ಮಲ್ಕೋ ಹೊತ್ತಿಗೆ 1 ವಾರ ಕಂಟಿನ್ಯೂ ನೋಡ್ರಿ. ನೋಡಿ ನೀವು ಸ್ಕ್ರೀನ್ ಎಷ್ಟು ಯೂಸ್ ಮಾಡಿರಿ ಅನ್ನೋದು ನಿಮ್ ಮೊಬೈಲ್ ಹೇಳ್ತಾವ. ಎವರೇಜ್ 3 ರಿಂದ 4 ಗಂಟೆ ಇತರೇದಕ್ಕೆ ಖರ್ಚು ಮಾಡ್ತೀರಿ ಸ್ಕ್ರೀನ್. ಕ್ಲಾಸ್ ಬಿಟ್ಟು ಹೇಳ್ತೀನಿ ನಾವು. ಮತ್ತೆ 2-3 ಗಂಟೆ ನಿಮ್ಮ ಜೀವನದ ಸಮಯ 24 ಸ್ಕ್ರೀನೇ ಯೂಸ್